ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಆಲ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಖಾಲಿಯಿರುವ ಡ್ರೈವರ್ ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೂ ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ A to Z ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ತಡ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಖಾಲಿಯಿರುವ ಹುದ್ದೆಗಳ ಹೆಸರು ನೋಡಿದಾರೆ. ಹುದ್ದೆ ಹೆಸರು ಗ್ರೂಪ್ ಸಿ ಡ್ರೈವರ್ ಅಂತಾಗಿರ್ತದೆ. ಸ್ನೇಹಿತರೆ, ಒಟ್ಟು ಹುದ್ದೆಗಳ ಸಂಖ್ಯೆ 27 ಆಗಿರ್ತದೆ. ಇದು ಅಂಚೆ ಇಲಾಖೆ ಸಂಸ್ಥೆ ಆಗಿರ್ತದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡಿದಾರೆ. ಚಿಕ್ಕೋಡಿಯಲ್ಲಿ 1, ಕಲಬುರಗಿ 1, ಹಾವೇರಿ 1, ಕಾರವಾರ 1, MMS ಬೆಂಗಳೂರು 15, ಮಂಡ್ಯ 1, MMS ಮೈಸೂರು 3, ಪುತ್ತೂರು 1, ಶಿವಮೊಗ್ಗ 1, ಉಡುಪಿ 1, ಕೋಲಾರ 1, ಒಟ್ಟು 27 ಹುದ್ದೆಗಳಾಗಿರ್ತವೆ. ವೇತನ ಶ್ರೇಣಿ ನೋಡೋದಾದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ 20,000ರಿಂದ 63,000ವರೆಗೆ ಇರುತ್ತದೆ. ಇನ್ನು ವಿದ್ಯಾರ್ಹತೆ ನೋಡಿದರೆ ಕೇವಲ 10ನೇ ತರಗತಿ ಪಾಸಾದ ಎಲ್ಲ ಅಭ್ಯರ್ಥಿಗಳು, ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ. ಅದ್ರ ಜೊತೆಗೆ ಚಾಲ್ತಿಯಲ್ಲಿರುವ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಅದ್ರ ಜೊತೆಗೆ ಕೇವಲ ಲೈಟ್ ಇದ್ದವರು ಕೂಡ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಯಾವುದೇ ರೀತಿಯ ಡೌಟ್ ಬೇಡ. ಇನ್ನು ವಯೋಮಿತಿ ನೋಡೋದಾದರೆ 18ರಿಂದ 30 ವರ್ಷದ ಒಳಗಿರಬೇಕು. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಕನ್ಸೆಷನ್, ಇತರೆ ಅಭ್ಯರ್ಥಿಗಳಿಗೆ 3, ಅಂಗವಿಕಲರಿಗೆ 10 ಅಂದರೆ ಕಿವಿ ಕೇಳದ ಅಭ್ಯರ್ಥಿಗಳು ಮಾತ್ರ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ. ಆಯ್ಕೆ ವಿಧಾನ ಒಂದು ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಪ್ರಮುಖ ದಿನಾಂಕ ನೋಡಿದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗ ಆಲ್ರೆಡಿ ಸ್ಟಾರ್ಟ್ ಅಲ್ಲಿದೆ ಸ್ನೇಹಿತರೆ. ಸ್ಟಾರ್ಟ್ ಆಗಿ ಕೂಡ ಒಂದು ವಾರದೇ. ಕೊನೆಯ ದಿನಾಂಕ ಬಂದು 15/4/2024 ಆಗಿರ್ತದೆ. ಇನ್ನು ಇದು ಅರ್ಜಿ ನವೀಕರಣ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದು ನೀವು ಅರ್ಜಿ ನವೀಕರಣ ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ಕೊಟ್ಟಿರುವ ಲಿಂಕನ್ನು ಬಳಸಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ.